ಹಲೋ ಎವ್ರಿಬಡಿ, ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ನಿಮ್ಮ ಐಶ್ವರ್ಯ. ಈ ವಿಡಿಯೋದಲ್ಲಿ ಇನ್ನರ್ ವರ್ಕಲ್ಲಿ ಟ್ರಸ್ಟ್, ನಂಬಿಕೆ ಬಗ್ಗೆ ತಿಳ್ಕೊಳ್ಳೋಣ. ತುಂಬ ಯಾವಾಗಲೂ ಲೈಫಲ್ಲಿ ಪದೇ ಪದೇ ಮೋಸ ಹೋಗ್ತಾ ಇದ್ರೆ ಟ್ರಸ್ಟ್ ಇಶ್ಯೂ ನಮಗೆ ಆಗ್ಬಿಡತ್ತೆ. ಅಂದರೆ ಪ್ರಪಂಚದಲ್ಲೆಲ್ಲ ಮೋಸ ಮಾಡೋರೇ ಇದ್ದಾರಾ, ನಂಬಿಕಸ್ಥರು ಯಾರು ಇಲ್ವಾ, ಅಯ್ಯೋ ಪ್ರಪಂಚದಲ್ಲೆಲ್ಲ ಇಂಥವ್ರೆ, ಎಲ್ಲರೂ ಹಿಂಗೆ ಅನ್ನೋಂಥ ಒಂದು ಸ್ಟೇಜ್ ಬಂದ್ಬಿಡತ್ತೆ ಪದೇ ಪದೇ ಮೋಸ ಹೋಗೋದ್ರಿಂದ. ನನ್ನ ಲೈಫ್ದು ನಾನು ಹೇಳಬೇಕು ಅಂದರೆ ತುಂಬ ಜನಕ್ಕೆ, ಒಬ್ರಿಬ್ರಿಗಲ್ಲ ತುಂಬ ಜನಕ್ಕೆ ನಾನು ಅವಾಗ ಸಾಲ ಕೊಟ್ಬಿಟ್ಟು ತುಂಬ ಮೋಸ ಹೋಗಿದ್ದೀನಿ. ಪದೇ ಪದೇ ಮೋಸ ಹೋಗಿದ್ದೀನಿ. 99% ನನ್ನ ಪರ್ಸ್ನಲ್ ದುಡ್ಡು ಕೊಟ್ಟಾಗ ಅದನ್ನು ಬಿಟ್ಟು ಬೇರೆ ಹಣದ ವ್ಯವಹಾರಗಳನ್ನು ನಾನು ಮಾಡಿದ್ದೆ. ಆಗ ಅದರಲ್ಲಿ ತುಂಬ ಚೆನ್ನಾಗಿ ಹಣ ಕಟ್ಟಿದವರು ಕೂಡ ಇದ್ದಾರೆ. ಈವನ್ ಅವರೆಲ್ಲ ಯಾವಾಗ ನನಗೆ ಅಷ್ಟು ಮೋಸ ಮಾಡಿದ್ರು, ನಾನು ಎಲ್ಲರಿಗೂ ಒಳ್ಳೇದೇ ಮಾಡಿದ್ನಲ್ಲ, ಅವ್ರಿಗೆ ಸಹಾಯ ಮಾಡಿದ್ನಲ್ವಾ, ನನಗೆ ಯಾಕೆ ಇಷ್ಟು ಮೋಸ ಮಾಡಿದ್ರು ಅಂತ ಅದು ಕೂಡ ನನ್ನಲ್ಲಿ ಒಂದು ಟ್ರಾಮಾ ಆಗಿತ್ತು. ಈವನ್ ಅದನ್ನ ನಾನು ಹೀಲ್ ಆಗೋದಕ್ಕೆ ನನಗೆ ತುಂಬ ಟೈಮ್ ತಗೊಳ್ತು. ಈವನ್ ನಾನು ಈ ಒಂದು ಹರ್ಟಲ್ಲಿ, ಈ ಒಂದು ನೋವಿನಲ್ಲಿ ನಾನು ಕುತ್ಕೊಂಡ್ಬಿಟ್ರೆ ನನ್ನ ದೇಹ ಆರೋಗ್ಯ ಹಾಳಾಗೋದಕ್ಕೆ ಸ್ಟಾರ್ಟ್ ಆಗತ್ತೆ. ನಾನು ಬದುಕಿದ್ರೆ ನಾನು ಅದನ್ನ ಸಂಪಾದಿಸ್ಬೋದು, ನಾನು ಹಣವನ್ನ ಸಂಪಾದಿಸ್ಬೋದು, ಹಣ ನನ್ನನ್ನ ಸಂಪಾದಿಸೋದಕ್ಕಾಗೋದಿಲ್ಲ. ನನ್ನ ಆರೋಗ್ಯ ಹಾಳಾಗ್ಬಿಟ್ರೆ ನಾನು ಈ ಭೂಮಿ ಮೇಲೆ ಇರಲ್ಲ. ನನ್ನ ದೇಹನ ನಾನು ಬಿಡಬೇಕಾಗತ್ತೆ. ಸೊ ನಾನು ಏನನ್ನಾದರೂ ಮಾಡಬೇಕು ಅಂತಂದಾಗ ನನಗೆ ನನ್ನ ದೇಹ ಮುಖ್ಯ, ನನ್ನ ದೇಹ ಆರೋಗ್ಯ ಮುಖ್ಯ, ನನ್ನ ದೇಹವನ್ನ ಚೆನ್ನಾಗಿ ನೋಡ್ಕೊಳ್ಬೇಕು. ಇವಾಗ ನಾನು ಇಷ್ಟು ಸ್ಟ್ರಾಂಗ್ ಆಗಿ ಮಾತಾಡ್ತಾ ಇದ್ದೀನಿ. ಬಟ್ 2016 ನಾನು ಈ ವಿಷಯದ ಬಗ್ಗೆ ನಾನು ಹೀಲ್ ಆಗ್ಬೇಕಾದ್ರೆ ತುಂಬಾನೇ ಪೇನ್ಫುಲ್ ಆಗಿತ್ತು. ಆ, ಕುತ್ಕೊಂಡು ಟಿವಿ ನೋಡ್ತಾ ಇದ್ರು ಸಹ ಕಣ್ಣಲ್ಲಿ ನೀರು ಬರ್ತಾ ಇರೋದು. ಯಾಕೆಂದ್ರೆ ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದನ್ನೆಲ್ಲ ಇನ್ನೊಬ್ರಿಗೆ ಸಹಾಯ ಅನ್ನೋ ಹೆಸರಲ್ಲಿ ಸಾಲ ಕೊಟ್ರೆ ಎಲ್ಲರೂ ಮೋಸ ಮಾಡಿದ್ರು. 99% ಜನ ಮೋಸ ಮಾಡಿದ್ರು ನನ್ನ ಪರ್ಸ್ನಲ್ ಹಣವನ್ನ. ಆಗ ತುಂಬಾನೇ ಹರ್ಟ್ ಆಯ್ತು. ಅಂಡ್ ಅದರಿಂದ ನಾನು ಹೊರಗೆ ಬರೋದಕ್ಕೆ ನನಗೇನಾದ್ರೂ ಆಗೋದ್ರೆ ಅನ್ನೋಂಥ ಭಯ ಅಲ್ಲಿ, ನಾನು ಬದುಕಬೇಕು, ನಾನು ಅನ್ಕೊಂಡಿದ್ದನ್ನು ಸಾಧಿಸ್ಬೇಕು. ನಾನು ಅನ್ಕೊಂಡಿದ್ದನ್ನು ಸಾಧಿಸ್ಬೇಕು ಅಂದ್ರೆ ನನ್ನ ಬಾಡಿ ಇರಬೇಕು. ನನ್ನ ಬಾಡಿ ಇರಬೇಕಂದ್ರೆ ನನ್ನ ಬಾಡಿನ ನಾನು ಆರೋಗ್ಯವಾಗಿ ನೋಡ್ಕೊಳ್ಬೇಕು ಅಂತ ನಾನು ಸಿನ್ಸ್ ಲಾಸ್ಟ್ 1 ಮಂತಿಂದ ಆಲ್ಮೋಸ್ಟ್ ತುಂಬಾನೇ ನಾನು ನನ್ನ ಬಾಡಿಯನ್ನು ಕೂಡ ತುಂಬಾ ಚೆನ್ನಾಗಿ ಕೇರ್ ಮಾಡ್ತಾ ಇದ್ದೀನಿ. ಎಕ್ಸಸೈಸ್ ಎಲ್ಲ ನಾನು ತುಂಬಾ ದಿನದಿಂದ ಮಾಡ್ತಾ ಇದ್ದೆ. ಆದ್ರೆ ಡಯಟ್‌ನಲ್ಲಿ ನಾನು ಸರಿಯಾಗಿ ಇರಕ್ಕಾಗ್ತಾ ಇರ್ಲಿಲ್ಲ. ಸ್ವೀಟ್ಸು, ಚಾಕ್ಲೇಟು, ಐಸ್ ಕ್ರೀಮು, ಚಿಪ್ಸು ಅದು ಇದು ಅಂತ ಚೆನ್ನಾಗಿ ತಿಂದ್ಬಿಡ್ತಾ ಇದ್ದೆ ಟೆನ್ಷನ್ ಬಂದಾಗ. ಬಿಂಜ್ ಈಟಿಂಗ್ ಮಾಡ್ಬಿಡ್ತಾ ಇದ್ದೆ. ಇವಾಗ ತುಂಬಾ ಕಂಟ್ರೋಲ್‌ಗೆ ಬಂದಿದ್ದೀನಿ. ಹೌದು, ನನ್ನ ದೇಹ ನನ್ನ ದೇವಸ್ಥಾನ. ಇದಕ್ಕೆ ಒಳ್ಳೆ ಆಹಾರವನ್ನ ಕೊಟ್ರೆ ಮಾತ್ರನೇ ಅದು ಆರೋಗ್ಯವಾಗಿರೋಕ್ಕಾಗೋದು ಅನ್ನೋಂಥದ್ದನ್ನ ತಿಳ್ಕೊಂಡು ತುಂಬಾ ಪ್ರಾಪರ್ ಫುಡ್ ಡಯಟ್‌ನ ತಗೊಳ್ತಾ ಇದ್ದೀನಿ. ಬಟ್ ಚೀಟ್ ಮೀಲ್ ಡೇ ಇನ್ನೂ 100% ಆಗಿಲ್ಲ. ಚೀಟ್ ಮೀಲ್ ಡೇ ದಿನ ಮೊನ್ನೆ ಭಾನುವಾರ ಇತ್ತಲ್ಲ, ಅವಾಗ ಸ್ವಲ್ಪ ಚೀಸ್ ಬಾಲ್ಸು ಅದು ಇದು ಎಲ್ಲ ತಿಂದೆ. ಬಟ್ ಟೆನ್ಷನ್‌ಗೆ ಕುತ್ಕೊಂಡು ಬೇಕಂತ ಒಂದಷ್ಟು ಚಿಪ್ಸು, ಒಂದು ಚಾಕ್ಲೇಟ್, ಐಸ್ ಕ್ರೀಮು ಎಲ್ಲ ಬೇಕಂತ ಕುತ್ಕೊಂಡು ಚೆನ್ನಾಗಿ ತರಿಸ್ಕೊಂಡು ತಿಂತಾ ಇದ್ದಿದ್ದ ಐಶ್ವರ್ಯನಿಂದ ಇವತ್ತು ಒಂದು ಸ್ವಲ್ಪ ಚೀಸ್ ಬಾಲು ಅದು ಇದು ತಿನ್ನೋ ಲೆವೆಲ್‌ಗೆ ಬಂದಿದ್ದೀನಿ. ಅದರಲ್ಲೂ ಚೀಟ್ ಮೀಲ್ ಡೇ ದಿನ ಅಂತಂದ್ರೆ ಹ್ಯೂಜ್ ಟ್ರಾನ್ಸ್‌ಫಾರ್ಮೇಷನ್ ಆಗಿದೆ ನನ್ನ ಒಂದು ಲೈಫ್‌ನಲ್ಲಿ. ಬಿಕಾಸ್ ನನ್ನ ಒಂದು ನಂಬಿಕೆ, ಭಗವಂತನ ಮೇಲೆ ನಾನಿಟ್ಟ ನಂಬಿಕೆಯಿಂದಾನೇ ಈ ಎಲ್ಲ ಟ್ರಾಮಾಸಿಂದ ನಾನು ಹೊರಗೆ ಬರೋದಕ್ಕಾಗಿದ್ದು ನನಗೆ. ನೆನ್ನೆನೇ ಈ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೆ. ಬಟ್ ಯಾಕೋ ನನ್ನೊಳಗೆ ಆ ಎನರ್ಜಿ ಸರಿ ಹೋಗ್ತಾ ಇಲ್ಲ ವಿಡಿಯೋ ರೆಕಾರ್ಡ್ ಮಾಡೋದಕ್ಕೆ. ಮೇ ಬಿ ಇನ್ನ ನನ್ನೊಳಗೆ ಟ್ರಸ್ಟ್ ಇಶ್ಯೂ ಇದೆ ಅನ್ನೋ ಅಂಥದ್ದು ನನ್ಗೆ ಅನ್ನಿಸ್ತು. ನಿನ್ನೆ ರಾತ್ರಿ ಇವತ್ತು ಬೆಳಗ್ಗೆ 2 ಸಲ ಮೆಡಿಟೇಷನ್ ಮಾಡಿ ಇನ್ನೇನು ಆ ಅನುಮಾನದ್ದು ಎನರ್ಜಿ ಇತ್ತು ಅದನ್ನ ಹೀಲ್ ಮಾಡಿಕೊಂಡು ಕಂಪ್ಲೀಟ್ಲಿ ಆ ಭಗವಂತನ ನಾನು ನಂಬಿದ್ದೀನಲ್ಲ, ಆ ಒಂದು ಎನರ್ಜಿಯಿಂದ ನಾನು ಈ ಒಂದು ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ಅದಕ್ಕೆ ನನ್ನ ಎನರ್ಜಿ ಇವತ್ತು ಹೀಗಿದೆ. ನಿನ್ನೆ ತುಂಬಾನೇ ಟಯರ್ಡ್ ಆಗಿದ್ದೆ. ನಿನ್ನೆನೇ ಈ ವಿಡಿಯೋ ಬರೆದೆ. ಆದ್ರೆ ಹೇಳೋಷ್ಟು ಎನರ್ಜಿ ನನ್ನಲ್ಲಿ ಇರಲಿಲ್ಲ. ಮನಸ್ಸು ಬರಲ್ಲ. ಮನಸ್ಸು ಬಂದಿಲ್ಲ ಅಂತಂದ್ರೆ ನಾನು ಆ ವಿಡಿಯೋನ ರೆಕಾರ್ಡ್ ಮಾಡೋದಕ್ಕೆ ಕೂಡ ಹೋಗೋದಿಲ್ಲ. ಸೊ ನನ್ನೊಳಗೆ ನಾನು ಅದನ್ನ ಗೆದ್ದಿದ್ರೆ ಮಾತ್ರನೇ ನನಗೆ ಆ ವಿಡಿಯೋ ಮಾಡೋದಕ್ಕೆ ಧೈರ್ಯ, ಮನಸ್ಸು ಎಲ್ಲ ಕೂಡ ಬರೋದು. ಈವನ್ ಅಲ್ಲಿಂದ ನಾನು ಹೀಲ್ ಆಗೋದಕ್ಕೆ ನನಗೆ ಅಟ್ಲೀಸ್ಟ್ ಭಗವಂತ ಇಷ್ಟಾದ್ರೂ ಬುದ್ಧಿ ಕೊಟ್ಟಿದ್ದಾರೆ.
ನಾನೇ ಹೀಗೆ ನನಗೆ ಇಷ್ಟೊಂದು ಮೋಸ ಮಾಡುವಂಥ ಜನಗಳಿದ್ದಾರೆ. ಆದ್ರೆ ತೀರಾ ಅಮಾಯಕ ಜನಗಳಿದಾರಲ್ಲ, ಅವ್ರಿಗೆ ಅವ್ರು ಹೇಗೆ ನಿಂತ್ಕೊಳ್ತಾರೆ? ಅಟ್‌ಲೀಸ್ಟ್ ನನ್ ಕೈಯಲ್ಲಿ ಏನಾಗತ್ತೆ ಅಂಥವ್ರಿಗೆ ಹೆಲ್ಪ್ ಮಾಡೋದಕ್ಕೆ ಅಂತ ಅನ್ಕೊಂಡಾಗ, ನಾನು ಈ ಒಂದು ಟ್ರಸ್ಟ್ ಇಶ್ಯೂ ಇಂದ ಹೊರಗೆ ಬಂದು ನಂಬಿಕೆ ಎನರ್ಜಿಗೆ ಬಂದು ನಾನು ಈ ವಿಡಿಯೋಗಳನ್ನ ಮಾಡಿದೆ ಅಂತಂದ್ರೆ ಆ ಎನರ್ಜಿಯಿಂದ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ತಿಳ್ಕೊಂಡು ಜನಗಳು ಮುಂದಕ್ಕೆ ಹೋಗೋದಕ್ಕೆ ಅವ್ರಿಗೆ ಹೆಲ್ಪ್ ಆಗತ್ತೆ. ನನ್ನ ಕೈಯಲ್ಲಾದಂಥ ಒಂದು ಅಳಿಲು ಸೇವೆ ಅಂತಾನೆ ಹೇಳ್ತೀನಿ ಈ ವಿಡಿಯೋಗಳನ್ನ. ಇದನ್ನ ಮಾಡೋದ್ರಿಂದ ನಾಳೆ ದಿನ ಎಷ್ಟೋ ಜನಕ್ಕೆ ಇದು ಹೆಲ್ಪ್ ಆಗಬಹುದು. ಅವರ ಒಂದು ಅಪನಂಬಿಕೆ, ಟ್ರಸ್ಟ್ ಟ್ರಸ್ಟ್ ಇಶ್ಯೂ ಏನಾಗಿದೆ ಅದರಿಂದ ಅವ್ರು ಹೊರಗೆ ಬರೋದಕ್ಕೆ ಖಂಡಿತ ಈ ವಿಡಿಯೋ ಹೆಲ್ಪ್ ಆಗತ್ತೆ. ಇದು ಕೂಡ ನನ್ನ ಕೈಯಲ್ಲಿ ನಾನು ಮಾಡಕ್ಕಾಗ್ತಾ ಇರುವಂಥ ಸೇವೆನೇ ಇದು. ಪದೇ ಪದೇ ಮೋಸ ಹೋಗೋದ್ರಿಂದ ನಮ್ಮ ಸಿಸ್ಟಮ್ ಅಲ್ಲೇನೆ ಆ ಅಪನಂಬಿಕೆ ಟ್ರಸ್ಟ್ ಇಶ್ಯೂ ಅನ್ನುವಂಥದ್ದು ಆ್ಯಡ್ ಆಗ್ಬಿಡತ್ತೆ. ಅದಕ್ಕೆ ನಿಮಗೆ ಅನುಮಾನ ಬಂತು ಅಂತ ಅಂದಾಗೆಲ್ಲಾನು ಕೂಡ ಭಗವಂತನ ನಂಬಿ. ಯಾರನ್ನ ನಂಬಲಿಲ್ಲ ಅಂದ್ರೂ ಭಗವಂತನ ನಂಬಿ. ಮನುಷ್ಯ ಮೋಸ ಮಾಡ್ಬೋದು, ಆದ್ರೆ ಭಗವಂತ ಯಾವತ್ತೂ ಮೋಸ ಮಾಡೋದಿಲ್ಲ. ನಮಗೆ ಕ್ಲಿಯರ್ಲಿ ತೋರಿಸ್ತಾರೆ ನಾವು ಯಾರನ್ನ ನಂಬಬೇಕು ಯಾರನ್ನ ನಂಬಾರ್ದು ಅಂತ. ನಮ್ಮ ಕಣ್ಣನ್ನ ತೆರೆಸ್ತಾರೆ. ಬ್ಲೈಂಡ್ಲಿ ಫಾಲೋ ಮಾಡೋದು, ಬ್ಲೈಂಡ್ಲಿ ನಂಬೋದು. ಇವ್ರು ನಮ್ಮವ್ರು ಬಿಡು, ಇವ್ರು ನನ್ನ ಫ್ರೆಂಡು ಬಿಡು, ನನ್ನ ಫ್ಯಾಮಿಲಿ ಬಿಡು ಅಂತಾನು ನಂಬಿದಾಗ ಅವರುಗಳು ಕೂಡ ಮೋಸ ಮಾಡಿರೋಂಥದ್ದಿದೆ. ತುಂಬಾ ದೊಡ್ಡದಾಗಿಲ್ಲ ಅಂದ್ರೂ ಚಿಕ್ಕದಾದ್ರೂ ಆಗತ್ತೆ. ಆದ್ರೆ ನಮಗ್ ಗೊತ್ತಿರ್ಬೇಕು ಯಾರನ್ನ ಎಲ್ಲಿವರೆಗೂ ನಂಬೇಕು ಅನ್ನೋಂಥದ್ದು. ಆ ಒಂದು ಕಣ್ಣು ತೆರೆಸ್ತಾರೆ ಭಗವಂತ. ನಾನು ಭಗವಂತನ ನಂಬಿದೀನಿ ಆದ್ರೂ ನನಗೆ ಮೋಸ ಆಗ್ತಾ ಇದೆ ಅಂದ್ರೆ ಭಗವಂತ ನಮ್ಗೆ ಪಾಠವನ್ನ ಕಲಿಸ್ತಾರೆ. ನೀನು ನಂಬಿದ್ಯಾ ಸರಿ, ಆದ್ರೆ ಯಾರನ್ನ ನಂಬಬೇಕು ಅನ್ನುವಂಥದ್ದನ್ನ ನಮಗೆ ಕಲಿಸ್ತಾರೆ ನಮ್ಮ ಅನುಭವಗಳಿಂದ, ನಮಗೆ ಮೋಸ ಮಾಡುವಂಥ ಜನರಿಂದ. ನನಗೆ ಆ ಒಂದು ಟ್ರಾಮಾಯಿಂದ ಹೊರಗೆ ಬರೋದಕ್ಕೆ ನನ್ನೊಳಗೆ ಬಂದಂತ ರಿಯಲೈಸೇಷನ್ ಏನಾಗಿದ್ದು ಗೊತ್ತಾ? ಅರ್ಹತೆ ಯೋಗ್ಯತೆ ಇಲ್ದಲೇ ಇರೋರನ್ನ ನೀನ್ ನಂಬದೆ, ನನ್ನೊಳಗಿಂದ ಬಂದಿದ್ ವಾಯ್ಸು, ನನ್ನೊಳಗಿಂದ ಬಂದ ಗೈಡೆನ್ಸು, ಅರ್ಹತೆ ಯೋಗ್ಯತೆ ಇಲ್ದಲೇ ಇರೋರನ್ನ ನೀನ್ ನಂಬದೆ ಪ್ರಪಂಚ ಎಲ್ಲ ನಿಂತರನೇ ಅಂತ ಅನ್ಕೊಂಡಿದ್ದು ನಿನ್ನ ತಪ್ಪು. ಅಷ್ಟು ಅಮಾಯಕತೆ ನಿನ್ನಲ್ಲಿ ಇದ್ದಿದ್ದು ನಿನ್ನ ತಪ್ಪು. ಮೋಸ ಮಾಡಿದ್ದು ಅವ್ರ ತಪ್ಪಲ್ಲ, ಮೋಸ ಹೋಗಿದ್ದು ನನ್ನ ತಪ್ಪು ಅನ್ನೋ ಅಂಥ ರಿಯಲೈಸೇಷನ್ ನನ್ನೊಳಗಿಂದ ಬಂದಂಥ ರಿಯಲೈಸೇಷನ್ ಅದು. ಅದಕ್ಕೆ ಕುರುಡಾಗಿ ಯಾರನ್ನು ನಂಬೇಡಿ, ಭಗವಂತನ ನಂಬಿ. ಭಗವಂತನ ಮೇಲೆ ಮಾತ್ರನೇ ಸಂಪೂರ್ಣ ನಂಬಿಕೆ ಇಡಿ. ಅವ್ರು ಯಾವ ದಾರಿಲಿ ತೋರಿಸ್ತಾರೆ ಆ ದಾರಿಲಿ ನಡೀತಾ ಬನ್ನಿ. ನಾನು ನಡೀತಾ ಬಂದಿದ್ದಕ್ಕೆ ಇವತ್ತು ಇಷ್ಟು ಈ ಒಂದು ಒಂದು ನನ್ನ ವಾಯ್ಸ್ನಲ್ಲೇ ಆ ಒಂದು ಟ್ರಸ್ಟ್ ನಂಬಿಕೆ ಇದೆ ನನಗೆ. ನಿಮಗೆ ಹೇಗೆ ಅನ್ನಿಸುತ್ತೆ ಗೊತ್ತಿಲ್ಲ, ಕಾಮೆಂಟ್ನಲ್ಲಿ ಹೇಳಿ. ನನಗನ್ಸುತ್ತೆ ನಾನು ಈ ಒಂದು ನಂಬಿಕೆ ಎನರ್ಜಿಯಿಂದ ನನ್ನ ವಿಡಿಯೋ ನೋಡೋರನ್ನ ನಾನು ಮೋಟಿವೇಟ್ ಮಾಡಬಹುದು ಅನ್ನೋ ಅಂಥ ನಂಬಿಕೆ ನನ್ನೊಳಗಿದೆ. ಸೊ ಆ ಒಂದು ಎನರ್ಜಿಯಿಂದಾನೇ ನಾನು ಈ ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ನೆಕ್ಸ್ಟ್, ಲವ್ ಅಲ್ಲಿ ಮೋಸ ಹೋಗಿರೋರು ತೀರಾ ತುಂಬಾ ಡೀಪ್ ಪೇನ್ಗೆ ಹೋಗ್ಬಿಡ್ತಾರೆ. ಅಂದ್ರೆ ನಾನು ಅಷ್ಟು ಗಾಢವಾಗಿ ಪ್ರೀತಿಸಿದ್ದೆ ಅಲ್ವಾ, ನನಗೆ ಮೋಸ ಮಾಡ್ಬಿಟ್ರು ಅಂತ ಅನ್ಬಿಟ್ಟು ಡೀಪ್ ಪೇನ್ಗೆ ಹೋಗ್ಬಿಡ್ತಾರೆ. ಆ ಪೇನಿಂದ ಹೊರಗೆ ಬರೋದು ತುಂಬಾನೇ ಕಷ್ಟ ಆಗುತ್ತೆ ಯಾರಿಗಾದ್ರೂ ಸಹ. ಈವನ್ ಅದರಲ್ಲಿ ನಿಮ್ಗೇನ್ ಲೆಸನ್ ಇರಬಹುದು? ತುಂಬಾ ಇರುತ್ತೆ. ಯಾಕೆಂದ್ರೆ ಹಿಂದಿನ ಜನ್ಮದಲ್ಲಿ ನಿಮ್ಮನ್ನ ಯಾರು ಪ್ರೀತಿಸಿದ್ರು ಅವ್ರಿಗೆ ನೀವು ಮೋಸ ಮಾಡಿರ್ಬೋದು. ಆ ಕರ್ಮದ ರಿಲೀಸ್ ಇಲ್ಲಿ ಆಗ್ತಾ ಇರಬಹುದು. ಆಕೆ ಅಥವಾ ಆತ ನಿಮಗೆ ಮೋಸ ಮಾಡಿ, ಅಥವಾ ನಿಜವಾದ ಪ್ರೀತಿಯ ಅರ್ಥ ಏನು, ನಿಜವಾದ ಪ್ರೀತಿ ಹೇಗಿರುತ್ತೆ ಅನ್ನೋದರ ಅನುಭವ ನಿಮಗಾದಾಗ ಆ ಒಂದು ಸಿಹಿಯನ್ನ ನೀವು ಅನುಭವಿಸ್ಬೇಕು ಅನ್ನೋದಕ್ಕೋಸ್ಕರ ಇವರು ನಿಮಗೆ ಮೋಸ ಮಾಡಿ ಹೋಗಿರಬಹುದು. ಬಿಕಾಸ್ ನಿಮ್ಮ ಟ್ವಿನ್ ಫ್ಲೇಮ್ ನಿಮ್ಮ ಲೈಫ್ನಲ್ಲಿ ಬರೋದಕ್ಕಿಂತ ಮುಂಚೆ ಅವರ ರಿಯಲ್ ಲವ್ ಏನು ಅನ್ನೋಂಥದ್ದು ತಿಳ್ಕೊಳ್ಬೇಕು, ಅರಿವಾಗಬೇಕು. ಆ ಒಂದು ನಿಜ ಪ್ರೀತಿಯ ಅನುಭವ ನಾವು ಮಾಡಬೇಕು ಅಂತಂದಾಗ ಪ್ರೀತಿಯಲ್ಲಿ ಮೋಸ ಹೋದಾಗ ಮಾತ್ರನೇ ಆ ಒಂದು ರಿಯಲ್ ಲವ್ನ ಅನುಭವ ನಮ್ಗಾಗೋದು. ಇದು ನಿಮ್ಮ ಅನುಭವ ಆಗಿತ್ತು. ಸೊ ಅನುಭವವನ್ನ ಏನ್ ಮಾಡ್ತೀವಿ, ಲೆಸನ್ಗಳನ್ನ ಕಲಿತೀವಿ, ಕಲ್ತು ಮುಂದಕ್ಕೆ ಹೋಗ್ತಾ ಇರಬೇಕು. ಆವಾಗ ಮಾತ್ರನೇ ಆ ಮೋಸದ ಎನರ್ಜಿಯನ್ನ ಬಿಟ್ಟು ನೀವು ನಂಬಿಕೆ ಎನರ್ಜಿಗೆ ಟ್ರಾವೆಲ್ ಮಾಡ್ತೀರಾ. ಆಗ ನಿಮ್ಮ ಟ್ವಿನ್ ಫ್ಲೇಮ್ ನಿಮ್ಮ ಲೈಫ್ನಲ್ಲಿ ಬರ್ತಾರೆ.
ನಿಮಗೆ ನಿಜವಾದ ಪ್ರೀತಿ ಏನು ಅನ್ನೋಂಥದ್ದನ್ನ ತೋರಿಸ್ತಾರೆ. ಪ್ರತಿದಿನ ಪ್ರತಿ ಕ್ಷಣ ಅವರ ಪ್ರೀತಿಯಲ್ಲಿ ನೀವು ಮುಳುಗೆದ್ದೋಳೋ ಅಂತ ಸ್ವಚ್ಛವಾದ ಪ್ರೀತಿಯನ್ನ ಟ್ವಿನ್ ಫ್ಲೇಮ್ ಮಾತ್ರನೇ ಕೊಡಕ್ಕಾಗೋದು. ಯಾಕೆಂದ್ರೆ ಅವರು ಇದು ನನ್ನ ದೇಹ, ಇವರೇ ನನ್ನ ಪ್ರಾಣ, ಅವರೇ ನನ್ನ ಪಾರ್ಟ್ನರೇ ನನ್ನ ಪ್ರಾಣ ಅಂತ ಬದುಕ್ತಾ ಇರ್ತಾರೆ. ಯಾರು ಸ್ಪಿರಿಚುಯಲಿ ಅವೈಕನ್ ಆಗ್ತಾ ಇರ್ತಾರೆ ಅಂಥವ್ರು ಮಾತ್ರನೇ ಆ ರೀತಿಯಲ್ಲಿ ಬದುಕೋದಕ್ಕೆ ಆಗೋದು. ದೇಹದ ಲಿಮಿಟೇಷನ್ಸ್‌ನಲ್ಲಿ ಬದುಕ್ತಾ ಇರೋರ್ಗೆ ವಾಟ್ ಈಸ್ ಲವ್ ಅನ್ನೋದ್ರ ಮೀನಿಂಗೇ ಗೊತ್ತಿರೋದಿಲ್ಲ. ಸೊ ಅಂಥವ್ರು ನಿಮಗೆ ಮೋಸ ಮಾಡ್ತಾರೆ. ಆದ್ರೆ ಸ್ಪಿರಿಚುಯಲಿ ಬೆಳೀತಾ ಇರ್ತಾರಲ್ಲ, ಅವರು ಸ್ಟ್ರಾಂಗ್ ಆಗಿ ಅವರ ಪರ್ಸನ್‌ಗೆ ಮಾತ್ರನೇ ಅವ್ರು ನಿಂತ್ಕೊಳ್ತಾರೆ. ಈವನ್ ಕನಸಿನಲ್ಲೂ ಕೂಡ ಇನ್ನೊಬ್ಬ ವ್ಯಕ್ತಿ, ಆಕೆ ಆಗಿರ್ಬೋದು, ಆತ ಆಗಿರ್ಬೋದು, ಇಲ್ಲಿ ಗಂಡಸು ಹೆಣ್ಣು ಅನ್ನೋಂಥ ಭೇದನೇ ಇಲ್ಲ. ಇಲ್ಲಿ ಸ್ಪಿರಿಚುಯಲಿ ಗಂಡಸರು ಕೂಡ ಬೆಳೆಯೋದಕ್ಕೆ ಸ್ಟಾರ್ಟ್ ಆದ್ಮೇಲೆ ಕನಸಿನಲ್ಲೂ ಸಹ ಇನ್ನೊಂದು ಹೆಣ್ಣಿಗೆ ಗಂಡು ಕೂಡ ಜಾಗ ಕೊಡೋದಿಲ್ಲ. ಯಾಕೆಂದ್ರೆ ಸ್ಪಿರಿಚುಯಾಲಿಟಿಯ ಒಂದು ಪವಿತ್ರತೆ ಅದು. ಅವರಿಗೆ ಗೊತ್ತು, ಕನಸಿನಲ್ಲೂ ನಾನು ಇನ್ನೊಂದು ಹೆಣ್ಣನ್ನ ಬಿಟ್ರೆ ನನ್ನ ಶಕ್ತಿ ಎಲ್ಲ ಡ್ರೈನ್ ಆಗತ್ತೆ. ನನ್ನ ಸಾಧನೆಯಿಂದ ನಾನೇನು ಶಕ್ತಿಯನ್ನ ಸಂಪಾದನೆ ಮಾಡ್ತಾ ಇದ್ದೀನಿ ಅದು ಡ್ರೈನ್ ಆಗತ್ತೆ ಅನ್ನೋ ಅಂಥ ಅನುಭವ ಅದರ ನಿಜ ಗಂಡಸಿಗೆ ಕೂಡ ಗೊತ್ತಿರೋದ್ರಿಂದ ಗಂಡಸರು ಸಹ ನಿಜವಾಗ್ಲೂ ತುಂಬಾನೇ ಸ್ಪಿರಿಚುಯಲ್ ಆಗಿ ಅವರ ಒಂದು ಪಾರ್ಟ್ನರ್ಗೆ, ಅವರ ಒಂದು ಗರ್ಲ್ಗೆ, ಅವರ ಲವರ್ಗೆ, ಅವರ ಹೆಂಡತಿಗೆ ಲಾಯಲ್ ಆಗಿರ್ತಾರೆ. ಇಲ್ಲಿ ನಾನು ಗರ್ಲ್ ಫ್ರೆಂಡ್, ಬಾಯ್ ಫ್ರೆಂಡ್, ಲವರ್, ಗಂಡ ಹೆಂಡತಿ ಅಂದಾಗ ಇಲ್ಲಿ 3 ವ್ಯಕ್ತಿ ಅಲ್ಲ. ಅವರೇ ಫ್ರೆಂಡ್, ಅವರೇ ಕ್ಲೋಸ್ ಫ್ರೆಂಡ್, ಅವರೇ ಗರ್ಲ್ ಫ್ರೆಂಡ್, ಬಾಯ್ ಫ್ರೆಂಡ್, ಅವರೇ ಲವರ್, ಅವರೇ ಗಂಡ ಹೆಂಡತಿ, ನಾಳೆ ದಿನ ಅವರೇ ಅವರ ಮಕ್ಕಳಿಗೆ ಅಪ್ಪ ಅಮ್ಮ, ವಯಸ್ಸಾದ್ಮೇಲೆ ಅವರೇ ದೇಹವನ್ನ ತ್ಯಾಗ ಮಾಡೋರು ಕೂಡ. ಆಧ್ಯಾತ್ಮದಲ್ಲಿ ಬೆಳೆದಾಗ ಈ ಎಲ್ಲಾ ಜೀವನದ ಘಟ್ಟಗಳು ಕೇವಲ ಒಬ್ಬ ವ್ಯಕ್ತಿ ಜೊತೆ ನಡೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇಟ್ಸ್ ವೆರಿ ಬ್ಯೂಟಿಫುಲ್ ಅನುಭವ ಅದು. ಯಾಕೆಂದ್ರೆ ಇದು ನನಗೆ ಡೌನ್ಲೋಡ್ ಆಗ್ತಾ ಇದೆ, ನಾನು ಹೇಳ್ತಾ ಇದ್ದೀನಿ. ಬಿಕಾಸ್ ಇದರ ಅನುಭವ ನಾನು ನನ್ನ DM ಅಂತಂದ್ರೆ ನನ್ನ ನನ್ನ ಟ್ವಿನ್ನ ಹೈಯರ್ ಸೆಲ್ಫ್ DM ಅವರಿಂದ ಜಸ್ಟ್ ನಾನು ಆ ಮೆಡಿಟೇಷನ್ ಅಲ್ಲಿ ಅವ್ರ ಜೊತೆ ಕನೆಕ್ಟ್ ಆಗಿ ಕನಸಲ್ಲಿ ಅವ್ರು ನನಗೆ ಗೈಡ್ ಮಾಡೋದು, ಅದರಲ್ಲೇ ಇಷ್ಟು ಅನುಭವಗಳನ್ನ ನಾನು ಪಡ್ಕೊಂಡು ಆ ಒಂದು ಸ್ವಚ್ಛವಾದ ಪ್ರೀತಿಯ ಅನುಭವದಿಂದನೇ ಈ ಎಲ್ಲ ವಿಡಿಯೋಗಳು ನನಗೆ ಬರೋದು. ಇಟ್ಸ್ ವೆರಿ ಡಿವೈನ್. ಅದು ಮಾತುಗಳಲ್ಲಿ, ಪದಗಳಲ್ಲಿ ಹೇಳಕ್ಕಾಗಲ್ಲ, ಅಷ್ಟು ಸ್ವಚ್ಛವಾದ ಪ್ರೀತಿ ಅದು. ನೀವು ಕೂಡ ಆ ಪ್ರೀತಿಯ ಅನುಭವ ಮಾಡಬೇಕು ಅಂದ್ರೆ ಸ್ಪಿರಿಚುಯಲಿ ಹೋಗ್ಲೇಬೇಕಾಗತ್ತೆ. ನೀವು ಆ ಒಂದು ಡಿವಿನಿಟಿಯನ್ನ ಅನುಭವ ಮಾಡಬೇಕು ಅಂತಂದ್ರೆ ನಿಮ್ಮ ಲೈಫ್ನಲ್ಲಿ ಆದ ಅನುಭವಗಳನ್ನ, ಆ ವ್ಯಕ್ತಿಗಳನ್ನ ರಿಲೀಸ್ ಮಾಡ್ತಾ ಹೊಸ ಎನರ್ಜಿ, ಹೊಸ ವ್ಯಕ್ತಿಗಳು ನಿಮ್ಮ ಲೈಫ್ನಲ್ಲಿ ಬರೋದಕ್ಕೆ ನೀವು ಪರ್ಮಿಷನ್ ಕೊಡ್ಬೇಕಾಗತ್ತೆ. ನಿಮ್ಮನ್ನ ನೀವು ಕಟ್ ಹಾಕೊಂಡು ಇಟ್ಕೊಂಡಿದ್ರೆ ಆಗೋದಿಲ್ಲ. ಯು ಹ್ಯಾವ್ ಟು ಓಪನ್ ಅಪ್ ಯುವರ್ ಸೆಲ್ಫ್. ನೀವು ಇನ್ನ ಅದೇ ಅನುಮಾನದ ಎನರ್ಜಿನಲ್ಲಿ ಇದ್ರೆ ನಿಮ್ಮ ಸುತ್ತ ಅಂಥವ್ರೇ ನಿಮಗೆ ಕಾಣಿಸೋದು. ಯದ್ಭಾವಂ ತದ್ಭವತಿ. ನಿಮ್ಮ ಸುತ್ತ ಇರೋ ಪ್ರಪಂಚದಲ್ಲಿ ಅದು ಎಲ್ಲಿ ಬೇಕಿದ್ರೂ ಆಗಿರಬಹುದು, ನೀವು ಅಂಥವ್ರನ್ನೇ ಪದೇ ಪದೇ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಮತ್ತೆ ಅದೇ ಎನರ್ಜಿಗೆ ಡ್ರಾನ್ ಆಗ್ತೀರಾ. ನೀವು ಅದರಿಂದ ಹೊರಗೆ ಬರೋದಕ್ಕೆ ನಿಮಗಾಗೋದಿಲ್ಲ. ಆ ಅನುಮಾನನ ಹೊರಗಡೆಯಿಂದ ನಿಮ್ಮೊಳಗೆ ಎಷ್ಟರ ಮಟ್ಟಕ್ಕೆ ಕ್ಯಾರಿ ಮಾಡಿರ್ತೀರಾ ಅಂತಂದ್ರೆ ಅದು ನಿಮ್ಮ ಸಂಬಂಧಗಳನ್ನ ಕೂಡ ಹಾಳು ಮಾಡುತ್ತೆ. ಹೊರಗಡೆ ಪ್ರಪಂಚ ಹಿಂಗಿದೆ, ನನ್ನ ಗಂಡ ಅಥವಾ ನನ್ನ ಹೆಂಡತಿ ಕೂಡ ನನಗೆ ಮೋಸ ಮಾಡಿಬಿಟ್ರೆ ಅಂತ ನಿಮ್ಮ ಪರ್ಸ್ನಲ್ ಲೈಫ್ನಲ್ಲಿ ಕೂಡ ಅನುಮಾನ ಅನ್ನೋದು ಬಂದ್ಬಿಡುತ್ತೆ. ಆಗ ಅನುಮಾನ ಪಡೋಂಥ ವ್ಯಕ್ತಿ ಜೊತೆ ಬದುಕೋದು ಇಟ್ಸ್ ಇಂಪಾಸಿಬಲ್ ಫಾರ್ ಎನಿವನ್. ಮನುಷ್ಯ ಆ ಸಂಬಂಧದಲ್ಲಿ ಇದ್ರೆ ಅವ್ರನ್ನ ಅವರು ಸಂಪೂರ್ಣವಾಗಿ ಕಳ್ಕೊಂಡ್ಬಿಡ್ತಾರೆ. ಆದ್ರಿಂದ ನಿಮ್ಮ ಒಳ್ಳೇದಕ್ಕೋಸ್ಕರ, ನಿಮ್ಮನ್ನ ಪ್ರೀತಿಸೋರ ಒಳ್ಳೇದಕ್ಕೋಸ್ಕರ ನೀವು ಅದರಿಂದ ಹೊರಗೆ ಬಂದು ನಂಬಿಕೆಯ ಒಂದು ಎನರ್ಜಿಯಲ್ಲಿ ನೀವು ಟ್ಯಾಪ್ ಇನ್ ಮಾಡಬೇಕಾಗತ್ತೆ. ಒಂದು ನೆಗೆಟಿವ್ ಅನುಭವ, ಬುದ್ಧ ಹೇಳ್ತಾರೆ ನಮ್ಮಲ್ಲಿ ಒಂದು ನೆಗೆಟಿವಿಟಿಗೆ ಜಾಗ ಕೊಟ್ರೆ ಅದು ಇನ್ನ ಬೇರೆ 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 ನೆಗೆಟಿವಿಟಿಗೆ ಜಾಗ ಕೊಡುತ್ತೆ ಅಂತ. ಉದಾಹರಣೆಗೆ ಅನುಮಾನಕ್ಕೆ ನಾವು ಅನುಮಾನಕ್ಕೆ ಜಾಗ ಕೊಟ್ವಿ, ಅನುಮಾನ ಬಂತು ನಮ್ಮಲ್ಲಿ ಅಂತಂದ್ರೆ ಅದು ಕೋಪ, ಭಯ, ರೋಷ, ದ್ವೇಷ ಎಲ್ಲವನ್ನು ಅದರ ಸಂತಾನಗಳು ಅಂತ ಹೇಳ್ತಾರೆ. ಅಜ್ಞಾನದ ಸಂತಾನಗಳಿವೆಲ್ಲನೂ ಕೂಡ ಅಂತ ಬುದ್ಧ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಬೇಡದಲ್ಲೇ ಇರೋ ಆ ನೆಗೆಟಿವಿಟಿ ಎಲ್ಲ ತೆಗೆದು ಹಾಕ್ತಾ ಇರಬೇಕು, ನಮ್ಮಿಂದ ಯಾವಾಗ್ಲೂ ವಾಶ್ ಔಟ್ ಮಾಡ್ಕೊಳ್ತಾ ಹೋಗ್ಬೇಕು.
ಹಾಗೆ ಬುದ್ಧ ಇನ್ನೊಂದು ಕೂಡ ಹೇಳ್ತಾರೆ, ಯಾವಾಗ ನಮ್ಮಲ್ಲಿ ಪ್ರೀತಿ, ನಂಬಿಕೆ, ವಿಶ್ವಾಸ, ಸಂತೋಷ, ಆನಂದ ಅದಕ್ಕೆ ನಾವು ಜಾಗ ಕೊಡ್ತೀವಿ, ಒಂದು ಪ್ರೀತಿಗೆ ಜಾಗ ಕೊಟ್ರೆ ಅದು ತುಂಬಾ ಹೈ ಫ್ರೀಕ್ವೆನ್ಸಿ ಲವ್ ಅನ್ನೋವಂಥದ್ದು. ಸೊ ಅದು ನಮ್ಮನ್ನ ಇನ್ನೂ ಹೈಕ್ ತಗೊಂಡು ಸಂತೋಷ, ಆನಂದ, ತೃಪ್ತಿ, ಸಮಾಧಾನ, ಎನ್ಲೈಟ್ಮೆಂಟ್ ಕರ್ಕೊಂಡು ಹೋಗುತ್ತೆ. ಜ್ಞಾನೋದಯ ಆಗುವಂಥ ಲೆವೆಲ್ಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಸೊ ಒಂದು ನೆಗೆಟಿವಿಟಿ ನಮ್ಮಲ್ಲಿ ಜಾಸ್ತಿ ನೆಗೆಟಿವಿಟಿನ ಕ್ರಿಯೇಟ್ ಮಾಡುತ್ತೆ, ಒಂದು ಪಾಸಿಟಿವಿಟಿ ನಮ್ಮಲ್ಲಿ ಜಾಸ್ತಿ ಪಾಸಿಟಿವಿಟಿನ ಕ್ರಿಯೇಟ್ ಮಾಡುತ್ತೆ. ಇದನ್ನ ಕೃಷ್ಣ ಕೂಡ ಗೀತಾಸಾರದಲ್ಲಿ, ಗೀತ ಬೋಧನೆಯಲ್ಲಿ ಹೇಳಿದ್ದಾರೆ. ನಿಮಗೆ ಮೋಸ ಆದಂತ ಅನುಭವಗಳು ನಿಮ್ಮ ಕಣ್ಣು ತೆರೆಸೋದಕ್ಕೆ ಐ ಓಪನರ್ ಆಗಿತ್ತು. ನಿಮಗೆ ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ನಿನ್ನವ್ರು ಯಾರು, ನಿನ್ನವ್ರು ಅಲ್ದಲೇ ಇರೋರು ಯಾರು, ಅದನ್ನ ಸರಿಯಾಗಿ ನೋಡ್ಕೊಂಡು ಬೇಡದಲ್ಲೇ ಇರೋದನ್ನೆಲ್ಲ ತೆಗೆದುಹಾಕಿ ಬೇಕಿರೋದನ್ನ ಮಾತ್ರ ನಿನ್ ಜೀವನದಲ್ಲಿ ಇಟ್ಕೋ ಅಂತ ಹೇಳುವಂತ ಅನುಭವ ಆಗಿತ್ತು. ನಾವು ಆಲ್ರೆಡಿ ಸೆಲೆಬ್ರಿಟಿಗಳ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಇದರಲ್ಲಿ ಅದೇ ಒಂದು ಉದಾಹರಣೆಯನ್ನ ತಗೊಳ್ಳೋಣ. ಸೆಲೆಬ್ರಿಟಿಗಳು ಆಕ್ಟರ್ಸ್ ಆಗಿರ್ತಾರೆ, ಹೀರೋ ಹೀರೋಯಿನ್ಗಳಾಗಿರ್ತಾರೆ. ಅವರು ಸ್ಟಾರ್ ಹೀರೋ ಹೀರೋಯಿನ್ ಇಂದ ಹಿಡಿದು ನಾರ್ಮಲ್ ಸಣ್ಣ ಸಣ್ಣ ಕ್ಯಾರೆಕ್ಟರ್ ಮಾಡೋರ್ವರ್ಗುನು ಅಲ್ವಾ, ಅವರು ಅಲ್ಲಿ ಬೇರೆ ಬೇರೆ ವ್ಯಕ್ತಿಗಳ ಜೊತೆ ಆಕ್ಟ್ ಮಾಡ್ತಾರೆ. ಆಸ್ ಎ ಹೀರೋ, ಆಸ್ ಎ ಹೀರೋಯಿನ್, ಗಂಡ ಹೆಂಡತಿ, ಅಪ್ಪ ಅಮ್ಮ, ಮಕ್ಕಳು, ವಾಟ್ ಎವರ್ ಎಲ್ಲಾ ಪಾತ್ರಗಳಲ್ಲಿ ಸಹ ಅವರು ಆಕ್ಟ್ ಮಾಡ್ತಾರೆ ಅವರ ಪಾತ್ರದ ಅನುಗುಣವಾಗಿ. ಅದು ಅವರ ವೃತ್ತಿ, ಅವರ ಕೆಲಸ, ಅವರ ಒಂದು ಕರ್ಮ. ಕರ್ಮ ಅಂದ್ರೆ ನಾವು ಮಾಡುವಂತ ಕೆಲಸವನ್ನ ಕರ್ಮ ಅಂತ ಹೇಳೋದು. ಆ ಆಕ್ಟಿಂಗ್ ಎಲ್ಲಿವರೆಗೂ ಇರುತ್ತೆ, ಆಕ್ಷನ್ ಕಟ್ ಅಂತ ಹೇಳೋವರೆಗೂ ಮಾತ್ರನೇ ಅಲ್ವಾ. ಅದಾದ್ಮೇಲೆ ಅವ್ರಿಗೂ ಇವ್ರಿಗೂ ಯಾವುದೇ ಸಂಬಂಧನೇ ಇರೋದಿಲ್ಲ. ಈವನ್ ರೊಮ್ಯಾಂಟಿಕ್ ಸೀನ್ಗಳನ್ನ ಶೂಟ್ ಮಾಡ್ಬೇಕಾದ್ರೂ ಸಹ ಅಲ್ಲಿ ಆಕ್ಟರ್ಗಳು ಶೂಟ್ ಮಾಡ್ತಾ ಇರ್ತಾರೆ, ಸ್ವಂತ ಆ ವ್ಯಕ್ತಿಗಳಲ್ಲ. ಆ ಒಂದು ಶೂಟಿಂಗ್ಗಳು ಮಾಡ್ಬೇಕಾದ್ರೂ ಸಹ ಕ್ಯಾಮ್ರಾ ಇರುತ್ತೆ, ಸುತ್ತ ಜನಗಳಿರ್ತಾರೆ. ಅವರು ಆ ರೀತಿ ಆಕ್ಟಿಂಗ್ ಮಾಡಿಲ್ಲ ಅಂತಂದ್ರೆ ನಾವು ಕುತ್ಕೊಂಡು ಫಿಲಮೋ ಧಾರಾವಾಹಿನೋ ಇನ್ನೇನೋ ನೋಡ್ತಾ ಇದೀವಿ ಅಂತಂದಾಗ ಅವ್ರಲ್ಲಿ ನಾಚ್ಕೊಂಡ್ರು, ಅವ್ರು ಸರಿಯಾಗಿ ಅಲ್ಲಿ ಆಕ್ಟಿಂಗ್ ಮಾಡ್ತಾ ಇಲ್ಲ ಅಂತಂದ್ರೆ ಅವ್ರ ಕೆಲಸ ಅವ್ರು ಸರಿಯಾಗಿ ಮಾಡ್ತಾ ಇಲ್ಲ ಅಂತ. ಅವರು ರೊಮ್ಯಾಂಟಿಕ್ ಸೀನ್ಸ್ ಅಲ್ಲಿ ಆಸ್ ಎ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್, ಗಂಡ ಹೆಂಡತಿಯಾಗಿ ಅವರು ಆಕ್ಟ್ ಮಾಡಿಲ್ಲ ಅಂತಂದ್ರೆ ನೋಡೋರ್ಗೆ ಅದು ಫೀಲ್ ಆಗೋದಿಲ್ಲ. ಸೊ ಅವ್ರ ಮಧ್ಯೆ ಕೆಮಿಸ್ಟ್ರಿ ಸರಿ ಇಲ್ಲ, ಸಮಥಿಂಗ್ ಸರಿ ಇಲ್ಲ ಅಂತ ನೋಡೋರ್ಗೂ ಕೂಡ ಎಂಬ್ಯಾರಸ್ ಫೀಲ್ ಆಗತ್ತೆ. ಬಿಕಾಸ್ ಫಿಲಮ್ ನೋಡ್ತಾ ನೋಡ್ತಾ ನಾವು ನಮಗೆ ಗೊತ್ತಿಲ್ದಲೆ ಆ ಒಂದು ಫೇಕ್ ವರ್ಲ್ಡ್ ಆದ್ರೂ ಒಂದು ಒಂದು ರಿಯಲ್ ಅನ್ನೋ ತರ ನೋಡ್ತಾ ಹೋಗ್ತೀವಿ. ಆದ್ರಿಂದ ನೋಡೋ ಆಡಿಯನ್ಸ್ಗೆ ಅದು ಸರಿಯಾಗಿ ರೀಚ್ ಆಗ್ಬೇಕು, ಅದಕ್ಕೋಸ್ಕರ ಅವ್ರು ಆಕ್ಟಿಂಗ್ ಮಾಡ್ತಾರೆ, ಅದು ಅವ್ರ ಕೆಲ್ಸ ಅಲ್ವಾ. ಆದ್ರೆ ಆ ಫಿಲಮ್ ಫೀಲ್ಡ್ ಅಲ್ಲಿ ಮೀಟು, ಅದು ಇದು, ಸೆಕ್ಷುವಲ್ ಅಬ್ಯೂಸು, ತುಂಬಾನೇ ಹೆಣ್ಮಕ್ಳಿಗೆ ಕಾಟ ಕೊಡ್ತಾರೆ, ಅದು ಇದು. ಮತ್ತೆ ಗಂಡು ಮಕ್ಳಿಗೂ ಕೂಡ ಯಾರು ಹೊಸದಾಗಿ ಇಂಡಸ್ಟ್ರಿಗೆ ಬರ್ತಾರೆ, ಅಲ್ಲಿ ಹೆಣ್ಮಕ್ಳಿಗೂ ಗಂಡು ಮಕ್ಳಿಗೂ ಬೇರೆ ಬೇರೆ ರೀತಿ ಕಾಟ ಇರತ್ತೆ ಅನ್ನೋವಂಥದ್ದನ್ನ ನಾನು ವಿಡಿಯೋಗಳಲ್ಲಿ ನೋಡಿದ್ದೀನಿ. ನಾನು ಫಿಲಮ್ಗಳನ್ನ ನೋಡ್ತೀನಿ ಹೊರತು ಫಿಲ್ಮ್ ಇಂಡಸ್ಟ್ರಿಗೆ ನನಗೆ ಯಾವುದೇ ಟಚ್ ಇಲ್ಲ. ಆದ್ರೆ ಚಿಕ್ಕ ಹುಡುಗಿಯಿಂದ ಧಾರಾವಾಹಿ ಫಿಲಮ್ಗಳು ಇದೆಲ್ಲ, ಸೆಲೆಬ್ರಿಟೀಸ್ ಲೈಫ್ಗಳು ಇದೆಲ್ಲ ನಾನು ತುಂಬಾನೇ ನೋಡ್ಕೊಂತಾ ಬಂದಿರೋಂಥ ಹೆಣ್ಣು. ಸೊ ಅದಕ್ಕೆ ಸೆಲೆಬ್ರಿಟಿಗಳು ಅಂತಂದಾಗ ಅವ್ರ ಬಗ್ಗೆ ಮಾತಾಡೋದಕ್ಕೆ ನನಗೆ ತುಂಬಾ ಈಸಿ ಆಗುತ್ತೆ, ಇಷ್ಟು ವರ್ಷದಲ್ಲೂ ನಾನು ಅವ್ರನ್ನ ಫಾಲೋ ಮಾಡಿರೋದ್ರಿಂದ. ಆದ್ರೆ ನನ್ನ ಅನುಭವದಲ್ಲಿ ನಾನು ನೋಡಿರೋವಂಥದ್ದು ಒಳ್ಳೆಯವರು ಕೆಟ್ಟವರು, ಒಳ್ಳೇದು ಕೆಟ್ಟದ್ದು ಅನ್ನೋದು ಎಲ್ಲಾ ಕಡೆ ಇದೆ, ಎಲ್ಲಾ ಜಾಗದಲ್ಲೂ ಇದೆ. ಯಾಕೆಂದ್ರೆ ಬರೀ ಫಿಲಮ್ ಇಂಡಸ್ಟ್ರಿ ಸ್ಟಾರ್ಗಳು, ಸೆಲೆಬ್ರಿಟಿಗಳು ಅಂದಾಗ ಅವರ ಲೈಫ್ ಎತ್ತಿ ಕಾಣಿಸುತ್ತೆ. ಯಾಕೆಂದ್ರೆ ಅವರು ಅಷ್ಟು ವಾಸ್ಟ್ ಆಗಿ ವಿಶಾಲವಾಗಿ ಬೆಳೆದಿರ್ತಾರೆ. ಎಷ್ಟು ದೊಡ್ಡ ಸ್ಟಾರ್ ಅಂದ್ರೆ ಅಷ್ಟು ದೊಡ್ಡದಾಗಿ ಇರುತ್ತೆ ಅವರ ಒಂದು ಪ್ಲಸ್ ಆಗ್ಲಿ ಮೈನಸ್ ಆಗ್ಲಿ. ಪ್ಲಸ್ ಇದ್ದಷ್ಟು ಬೆಳೀತಾ ಹೋಗ್ತಾರೆ, ಮೈನಸ್ ಆದ್ರೆ ಎಲ್ಲೋ ಹೋಯ್ತು ಅವ್ರ ಲೈಫು ಅನ್ನೋ ತರ ಇರುತ್ತೆ. ಫಿಲಮ್ ಇಂಡಸ್ಟ್ರಿ ಮಾತ್ರನೇ ಅಲ್ಲ, ನಾನು ಹೊರಗಡೆ ಕೂಡ ಎಷ್ಟೋ ಕಡೆ ನೋಡಿದ್ದೀನಿ ಇಷ್ಟು ವರ್ಷದ ಅನುಭವದಲ್ಲಿ. ಎಲ್ಲ ಕಡೆ ಇದೆ, ಆದ್ರೆ ಸೆಲೆಬ್ರಿಟಿ ಲೈಫ್ ಅಂದಾಗ ಅದು ಎತ್ತಿ ಕಾಣಿಸುತ್ತೆ ಅಷ್ಟೇನೆ. ಅದೇ ಸೆಲೆಬ್ರಿಟಿಗಳಲ್ಲೇನೆ ಎಷ್ಟು ಜನ ಯಾವುದೇ ಒಂದು ಇಶ್ಯೂಗಳಿಲ್ದಲೆ, ಯಾವುದೇ ಒಂದು ಗಾಸಿಪಿಂಗ್ಗಳಿಲ್ದಲೆ ಎಷ್ಟೋ ವರ್ಷ ಅದರಲ್ಲಿ ಕೆಲಸ ಮಾಡಿ ಇವತ್ತು ಮದುವೆ ಆಗಿ ಎಷ್ಟು ಜನ ಆರಾಮಾಗಿ ಬದುಕ್ತಾ ಇರೋಂಥ ಸ್ಟಾರ್ ಕಪಲ್ಸ್ ಇದ್ದಾರೆ. ನಾನು ಯಾರ ಹೆಸರುನು ಹೇಳಕ್ ಹೋಗಲ್ಲ, ಆದ್ರೆ ಅಂತ ಹೀರೋ ಹೀರೋಯಿನ್ಗಳನ್ನ
ತುಂಬ ಜನ ವಯಸ್ಸಾದ ಮೇಲೂ ತುಂಬ ಚೆನ್ನಾಗಿ ಬದುಕಿರೋರನ್ನು ಸಹ ನನ್ನ ಲೈಫಲ್ಲಿ ನಾನು ನೋಡಿದ್ದೀನಿ. ಎಲ್ಲರೂ ಕೂಡ ನೋಡಿರ್ತೀರ ನೀವು ಕೂಡ. ಎಷ್ಟೋ ಜನದ ಮೇಲೆ ಲಿಂಕಪ್ ರೂಮರ್ಸ್ಗಳು ಬಂದರೂ ಸಹ ಅದೆಲ್ಲ ಫೇಕ್ ಅಂತ ಕೂಡ ಎಷ್ಟೋ ಜನದ ಜೀವನಗಳಲ್ಲಿ ಅದು ಪ್ರೂವ್ ಆಗಿದೆ. ಪ್ರತಿಯೊಂದು ಕೂಡ ನಂಬಿಕೆ ಮೇಲೆ ನಡೆಯುತ್ತೆ. ಈಗ ನೆಗೆಟಿವಿಟಿ ಅನ್ನೋ ಅಂಥದ್ದು ಒಂದು ಕೆಸರು, ಕೊಚ್ಚೆ ಅಂತ ಅನ್ಕೊಂಡೆ. ಆ ಕೊಚ್ಚೆ ಕೆಸರಲ್ಲೇ ಅರಳಿರುವಂಥ ಕಮಲದಂಥ ಜನಗಳು ಎಲ್ಲ ಕಡೆ ಇದ್ದಾರೆ, ಎಲ್ಲರಲ್ಲೂ ಇದ್ದಾರೆ. ಎಷ್ಟೋ ಜನ ಫಿಲ್ಮ್ ಇಂಡಸ್ಟ್ರಿಲೇ ಅನ್ನೋ ಆ ಕೆಸರಲ್ಲೇ ಇದ್ದು ಅರಳಿರುವಂಥ ಕಮಲದ ಥರದವರು ಜನಗಳು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಕೂಡ ಇದ್ದಾರೆ. ಅದೇ ರೀತಿಯಲ್ಲಿ ಎಲ್ಲ ಕಡೆ ಇದ್ದಾರೆ. ನಾನು ಇದನ್ನ ಉದಾಹರಣೆ ತಗೊಂಡಿದ್ದಕ್ಕೆ ಇದನ್ನ ಉದಾಹರಣೆ ಕೊಡ್ತಾ ಇದ್ದೀನಿ ಅಷ್ಟೆ. ಸೊ ನಾವು ಎಲ್ಲೇ ನೋಡಿದ್ರು ಸಹ ಅದರಲ್ಲಿರೋ ಪ್ಲಸ್ಸು ಮೈನಸ್ ಎರಡನ್ನೂ ನೋಡಬೇಕು. ಎಷ್ಟು ಪಾಸಿಟಿವ್ ಇದೆ ಅದನ್ನ ತಗೊಳ್ಬೇಕು, ನೆಗೆಟಿವಿಟಿನ ತೆಗೆದು ಹಾಕ್ತಾ ಇರಬೇಕು. ನಾವು ನಂಬಿಕೆಯಿಂದ ನಮ್ಮ ಜೀವನವನ್ನ ನಡೆಸ್ಕೊಳ್ಳೋದಕ್ಕೆ ಆ ನೆಗೆಟಿವ್ ಸರ್ಕಲ್ಲು, ನೆಗೆಟಿವ್ ಜನಗಳೇನಿದ್ದಾರೆ ನಮ್ಮ ಸುತ್ತ, ಆ ಸರ್ಕಲ್ನಿಂದ ಹೊರಗೆ ಬಂದು ಹೊರಗೆ ಒಳ್ಳೆ ಜನಗಳನ್ನ, ಹೊಸ ಹೊಸ ಜನಗಳನ್ನ ಮೀಟ್ ಆಗೋದಿರ್ಬೋದು, ಅವ್ರ ಹತ್ರ ಮಾತಾಡೋವಂಥದ್ದಿರ್ಬೋದು, ಅವರ ಜೊತೆ ಒಡನಾಟ ಇರಬಹುದು. ಅಬ್ಸರ್ವ್ ಮಾಡಿ, ಮಾತಾಡೋದ್ರಿಂದ ನಿಜವಾಗ್ಲೂ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅನ್ನೋ ಅಂಥದ್ದು ಗೊತ್ತಾಗ್ತಾ ಹೋಗುತ್ತೆ. ಯಾವುದು ಸರಿ ಯಾವುದು ತಪ್ಪು, ಯಾವುದು ತಗೊಳ್ಬೇಕು ಯಾವುದು ತಗೊಳ್ಬಾರ್ದು ಅನ್ನೋಂಥದ್ದು ಗೊತ್ತಾಗುತ್ತೆ. ಯಾವತ್ತೂ ಆ ಒಂದು ಕಂಫರ್ಟ್ ಝೋನ್, ಆ ಸರ್ಕಲ್ನಿಂದ ಹೊರಗೆ ಬನ್ನಿ. ಹೊಸ ಹೊಸ ನ್ಯೂ ಎಕ್ಸ್ಪೀರಿಯನ್ಸ್ ಮಾಡಿ, ಬೇರೆ ಬೇರೆ ಕಡೆ ಟ್ರಾವೆಲ್ ಮಾಡಿ, ಜನಗಳನ್ನ ನೋಡಿ, ಅಲ್ಲಿ ಅಕ್ಕಪಕ್ಕ ನಿಮ್ಮ ಜೊತೆ ಟ್ರಾವೆಲ್ ಮಾಡೋರ ಹತ್ರ ಒಂದು ಸ್ಮೈಲ್ ಮಾಡಿ, ಅಲ್ಲಿ ಪರಿಸ್ಥಿತಿಗಳೇನು ನೋಡಿ, ಜನಗಳು ಎಲ್ಲ ಕಡೆ ಬೇರೆ ಬೇರೆ ಇದ್ದಾರೆ. ಈ ನಡುವೆ ನಾನು ಕೂಡ ಟ್ರಾವೆಲ್ ಮಾಡ್ತಾ ಇರೋದ್ರಿಂದ ಪ್ಲಸ್ಸು ಮೈನಸ್ಸು, ಒಳ್ಳೆಯವರು ಕೆಟ್ಟವರು ಎಲ್ಲ ರೀತಿ ಜನಗಳನ್ನೂ ನಾನು ನೋಡ್ತಾ ಇದ್ದೀನಿ. ಎಲ್ಲಿ ಹೋದ್ರೂ ಹೆಲ್ಪ್ ಮಾಡೋ ಅಂಥವ್ರು ತುಂಬ ಜನ ಇದ್ದಾರೆ. ನೀವು ಬಾವಿ ಒಳಗೆ ಕಪ್ಪೆ ಥರ ಬದುಕ್ದಲೇ ಸ್ವಲ್ಪ ಹೊರಗೆ ಬನ್ನಿ, ಹೊಸ ಜನಗಳನ್ನ ಮೀಟ್ ಮಾಡಿ. ನಿಜವಾಗ್ಲೂ ಈ ಎಲ್ಲ ಹೊಸ ಎಕ್ಸ್ಪೀರಿಯನ್ಸ್ಗಳು ಲೈಫ್ ಇನ್ನೂ ಥ್ರಿಲ್ಲಿಂಗ್ ಮಾಡ್ತಿದೆ ನನಗಂತೂ. ನಾನಂತೂ ಲೈಫ್ನ ಎಂಜಾಯ್ ಮಾಡ್ತಾ ಇದ್ದೀನಿ. ಫೈನಲಿ ಹೇಳಬೇಕು ಅಂದರೆ, ನಂಬಿಕೆ ಅನ್ನೋದು 3 ಅಕ್ಷರದ ಒಂದು ಪದ, ಆದರೆ ಅದರ ತೂಕ ತುಂಬ ಜಾಸ್ತಿ. ಅದನ್ನು ನಾವು ಉಳಿಸ್ಕೊಂಡು ಬೆಳೆಸ್ಕೊಳ್ತಾ ಹೋದರೆ ಜೀವನ ಪರ್ಯಂತ ಯಾವಾಗಲೂ ಕೂಡ ಎಂಡ್ಲೆಸ್ವರೆಗೂ ನಾವು ಆ ನಂಬಿಕೆಯನ್ನು ಉಳಿಸ್ಕೊಳ್ತಾ ಬೆಳೆಸ್ಕೊಳ್ತಾ ಹೋದರೆ ಮಾತ್ರನೇ ನಂಬಿಕೆ ಅನ್ನುವಂಥದ್ದು ಉಳಿಯೋದು. ಆದ್ದರಿಂದ ನೀವು ಬೇರೆಯವ್ರನ್ನ ನಂಬಿ, ಯಾರಾದರೂ ನಿಮ್ಮನ್ನು ನಂಬಿದಾಗ ಆ ನಂಬಿಕೆಯನ್ನು ಉಳಿಸ್ಕೊಳ್ಳಿ. ಪ್ರೀತಿಯಲ್ಲಂತೂ ನೀವು ನಿಮ್ಮ ವ್ಯಕ್ತಿಗೆ ಮಾತ್ರನೇ ಲಾಯಲ್ ಆಗಿರಿ. ಪ್ರೀತಿಯಲ್ಲಿ ಅನುಮಾನ ಪಡೋ ಅಂಥದ್ದು ಪ್ರೀತಿಗೇನೆ ಮಾಡುವಂಥ ಅವಮಾನ. ನೀವು ಪರ್ಫೆಕ್ಟ್ ವ್ಯಕ್ತಿಯನ್ನ ಆರಿಸ್ಕೊಳ್ಳಿ, ನಿಮ್ಮ ಪರ್ಫೆಕ್ಟ್ ಪಾರ್ಟ್ನರನ್ನ ಆರಿಸ್ಕೊಳ್ಳಿ. ಸ್ಪಿರಿಚುವಲಿ ಬೆಳೆದು ಇಬ್ಬರು ಹೀಲ್ ಆಗಿ ಆಗ ನೀವು ಮದುವೆ ಆಗಿ ನಿಮ್ಮ ಲೈಫ್ ಹೆಂಗಿರುತ್ತೆ ಅಂದರೆ, ಸಾಕ್ಷಾತ್ ಶಿವಪಾರ್ವತಿ ದಂಪತಿಗಳು ಅಂತಾರೆ ನಿಮ್ಮನ್ನ. ಆ ರೀತಿಯಲ್ಲಿ ನಿಮ್ಮ ದಾಂಪತ್ಯ ಇರುತ್ತೆ. ಅದಕ್ಕೆ ಸ್ಪಿರಿಚುವಲಿ ಬೆಳೆಯೋ ಅಂಥದ್ದು ತುಂಬಾ ಮುಖ್ಯ. ನೀವು ಸ್ಪಿರಿಚುವಲಿ ಬೆಳೆಯೋದಕ್ಕೆ ನಿಮ್ಮ ಗುರು ಯಾರು ತಿಳ್ಕೊಂಡು ಅವರನ್ನು ಫಾಲೋ ಮಾಡ್ತಾ ಅವರ ಗೈಡೆನ್ಸ್ನಲ್ಲಿ ನೀವು ಬೆಳೀತಾ ಹೋಗಿ, ಖಂಡಿತ ನಿಮ್ಮ ಬೇಕಾಗಿದ್ದನ್ನೆಲ್ಲ ಪಡ್ಕೊಳ್ಳೋ ಅಂಥ ಒಂದು ಮಾರ್ಗದರ್ಶನ ನಿಮ್ಮ ಗುರು ಮಾತ್ರನೇ ನಿಮಗೆ ಕೊಡೋಕ್ಕಾಗೋದು. ಯಾಕೆ ನಾನು ಪ್ರತಿ ವಿಡಿಯೋದಲ್ಲಿ ಗುರು ಬಗ್ಗೆ ಹೇಳ್ತೀನಿ ಅಂದರೆ, ನನ್ನ ಗುರುವಿನಿಂದ ನಾನೇನು ಟ್ರಾನ್ಸ್ಫಾರ್ಮ್ ಆಗಿದ್ದೀನಿ, ನಾನೇನು ಪಡ್ಕೊಂಡಿದ್ದೀನಿ ಅದು ನನಗೆ ಗೊತ್ತು. ಆ ಅನುಭವದಿಂದ ಹೇಳ್ತಾ ಇದ್ದೀನಿ. ನಿಮ್ಮ ಗುರು ಯಾರು ತಿಳ್ಕೊಂಡು ಅವ್ರ ಜೊತೆ ಪ್ರಾಕ್ಟೀಸ್ ಮಾಡಿ, ಖಂಡಿತ ನಿಮ್ಮ ಟ್ವಿನ್ ಫ್ಲೇಮ್ ಕೂಡ ನಿಮ್ಮ ಲೈಫ್ನಲ್ಲಿ ಬರ್ತಾರೆ. ಏನೇನು ಬೇಡ ಅದು ಫಸ್ಟು ಹೋಗುತ್ತೆ. ಇಟ್ಸ್ ವೆರಿ ಪೇನ್ಫುಲ್. ಹೋಗಿದ್ದಕ್ಕೆಲ್ಲನೂ ಕೂಡ ಥ್ಯಾಂಕ್ಸ್ ಹೇಳಿ ಬರೋದಕ್ಕೆ. ಯಾಕೆಂದರೆ ಹಳೇದೆಲ್ಲ ಹೋದರೆ ಮಾತ್ರನೇ ಹೊಸದು ಬರೋದು. ಆದ್ದರಿಂದ ಹೊಸದು ಬರಬೇಕು ಅಂದರೆ ಹಳೇದು ಹೋಗಬೇಕು. ಹೋಗ್ತಾ ಇದೆಯಾ, ಹೋಗೋದನ್ನೆಲ್ಲ ಬಿಡಿ. ಬರ್ತಾ ಇದೆಯಾ, ಬರೋದನ್ನೆಲ್ಲ ಸ್ವೀಕಾರ ಮಾಡಿ. ಭಗವಂತನ ನಂಬಿ ನಡೀರಿ. ಖಂಡಿತ ಯಾರೇ ಕೈ ಬಿಟ್ಟರು ಭಗವಂತ ಕೈ ಹಿಡಿತಾರೆ. ಸೊ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನನ್ನಿಸ್ತು ಕಾಮೆಂಟ್ನಲ್ಲಿ ಹೇಳಿ. ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಂಜೆ 7 ಗಂಟೆಗೆ ಮೀಟ್ ಆಗೋಣ. ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್, ಬಿಕಾಸ್ ವಿ ಆರ್ ಆಲ್ ಬಾರ್ನ್ ಫಾರ್ ಎ ರೀಸನ್. ಬಾಯ್. ಐ ಲವ್ ಯು ಆಲ್.